ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಭು ಶ್ರೀರಾಮನ ಸಂಕ್ಷಿಪ್ತ ಅಥವಾ ಸಂಪೂರ್ಣ ವಿವರವನ್ನು ತಿಳ್ಕೊಳ್ಳೋಣ ಬನ್ನಿ. ಪ್ರಭು ಶ್ರೀರಾಮ ಹುಟ್ಟಿದ್ದು ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೆಯ ದಿನ ಅಂದರೆ ನವಮಿ ದಿನ. ಅದನ್ನು ನಾವು ಶ್ರೀರಾಮನವಮಿಯಾಗಿ ಪ್ರಪಂಚದಾದ್ಯಂತ ಆಚರಿಸ್ತೀವಿ. ಪ್ರಭು ಶ್ರೀರಾಮ ಅಯೋಧ್ಯ ನಗರಿಯಲ್ಲಿ ಸೂರ್ಯವಂಶದಲ್ಲಿ ಅಯೋಧ್ಯೆಯ ಮಹಾರಾಜ ದಶರಥ ಹಾಗೂ ಆತನ ಮೊದಲ ಧರ್ಮಪತ್ನಿ ಕೌಸಲ್ಯ ಪುತ್ರನಾಗಿ ಜನ್ಮವನ್ನು ತಾಳ್ತಾರೆ. ಇನ್ನು ಪ್ರಭು ಶ್ರೀರಾಮನ ಸಹೋದರರ ವಿಚಾರಕ್ಕೆ ಬಂದರೆ ಶ್ರೀರಾಮನಿಗೆ 3 ಜನ ಸಹೋದರರು, ಲಕ್ಷ್ಮಣ, ಭರತ ಹಾಗೂ ಶತ್ರುಘ್ನ. ಅಷ್ಟೇ ಅಲ್ಲ, ಪ್ರಭು ಶ್ರೀರಾಮನಿಗೆ ಒಬ್ಬ ಸಹೋದರಿ ಕೂಡ ಇರ್ತಾಳೆ. ಅವಳ ಹೆಸರು ಶಾಂತಾದೇವಿ. ಇನ್ನು ಪ್ರಭು ಶ್ರೀರಾಮನ ಧರ್ಮಪತ್ನಿಯ ವಿಚಾರಕ್ಕೆ ಬಂದರೆ ಆಕೆ ಬೇರೆ ಯಾರೂ ಅಲ್ಲ, ಜನಕರಾಜನ ಪುತ್ರಿ ಹಾಗೂ ಭೂಮಿ ಜಾತೆಯಾಗಿ ಜನಿಸಿ ಬಂದ ಜಾನಕಿ ಸೀತಾದೇವಿ. ಪ್ರಭು ಶ್ರೀರಾಮ ಹಾಗೂ ಮಾತೆ ಸೀತಾದೇವಿಗೆ ಹುಟ್ಟ ಅವಳಿ ಮಕ್ಕಳೇ ಲವಕುಶರು. ಇನ್ನು ಪ್ರಭು ಶ್ರೀರಾಮನಿಗೆ ವಿದ್ಯೆ ಕಲಿಸಿದ್ದು ಗುರು ವಿಶ್ವಾಮಿತ್ರ ಹಾಗೂ ಗುರು ವಸಿಷ್ಠರು. ಇನ್ನು ಪ್ರಭು ಶ್ರೀರಾಮರ ಪ್ರಧಾನ ಸೇವಕರ ಸ್ಥಾನವನ್ನು ಶ್ರದ್ಧಾ ಭಕ್ತಿಗಳಿಂದ, ನಿಷ್ಕಲ್ಮಶ ಮನಸ್ಸಿನ ಪೂಜೆಯಿಂದ ಪ್ರಭು ಹನುಮಂತರು ತೆಗೆದುಕೊಳ್ತಾರೆ. ಹಾಗೆ ಪ್ರಭು ಶ್ರೀರಾಮರ ಸ್ನೇಹಿತರ ಸ್ಥಾನವನ್ನು ಸುಗ್ರೀವರು ತೆಗೆದುಕೊಳ್ತಾರೆ. ಪ್ರಭು ಶ್ರೀರಾಮ ಮಹಾವಿಷ್ಣುವಿನ 7ನೇ ಅವತಾರವಾಗಿ ತ್ರೇತಾಯುಗದಲ್ಲಿ ಜನಿಸಿ ಬರ್ತಾರೆ. ಶ್ರೀ ಮಹಾವಿಷ್ಣುವಿನ 7ನೇ ಅವತಾರವಾಗಿ ಪ್ರಭು ಶ್ರೀರಾಮನು ಜನಿಸಿ ಬಂದ ಮುಖ್ಯ ಉದ್ದೇಶ ಅಂದರೆ ಅದುವೇ ಧರ್ಮ ಸ್ಥಾಪನೆ ಹಾಗೂ ಲಂಕಾಧಿಪತಿಯ ದುರಾಡಳಿತದ ಕಾರಣಕ್ಕಾಗಿ ಪ್ರಭುವಿನ ಜನ್ಮವಾಗುತ್ತೆ. ಇನ್ನು ಪ್ರಭು ಶ್ರೀರಾಮರಿಂದ ಸಂಹರಿಸಲ್ಪಟ್ಟ ಅಸುರರ ಬಗ್ಗೆ ತಿಳಿಯೋದಾದರೆ ಅವರೇ ತಾಟಕಿ, ಸುಬಾಹು, ಮಾರೀಚ ಹಾಗೂ ಕೊನೆಯದಾಗಿ ರಾವಣ. ಇನ್ನು ನಾವು ಪ್ರಭು ಶ್ರೀರಾಮರ ಜೀವನ ಕಥೆಯನ್ನೇ ಮಹಾಗ್ರಂಥ ರಾಮಾಯಣವಾಗಿ ಭಕ್ತಿಯಿಂದ ಓದ್ತೀವಿ. ಹಾಗೂ ಪ್ರಭು ಶ್ರೀರಾಮರ ಜನ್ಮದಿನವನ್ನು ಶ್ರೀರಾಮನವಮಿಯಾಗಿ ಪ್ರಪಂಚದಾದ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.